ತುಂಬಾ ಕಡೆ ನಂಗೆ ನಿಮ್ ಭಾಷೆ ತುಂಬಾ ಇಷ್ಟ. ಥ್ಯಾಂಕ್ ಯು ಸರ್, ಆ ಥ್ಯಾಂಕ್ ಯು. ಭಾಷೆ, ಆಮೇಲೆ ತುಂಬಾ ನ್ಯಾಚುರಲ್ ಆಗಿ ಬಿಹೇವ್ ಮಾಡೋದು. ಆಮೇಲೆ ಅದನ್ನ ನೋಡು, ಆ ಕಡೆ ನೋಡು, ಮದುವೆ ಇದಕ್ಕೆ ಹೋದಾಗ ಫಸ್ಟ್ ಡೇ ಸರ್ ನಾವ್ ಅವಾಗ್ಲೇ ಮಾತಾಡ್ತಾ ಇದ್ವಿ ನೀವು ಬರೋದಕ್ಕಿಂತ ಮುಂಚೆ. ಅದನ್ನೇ ನಾನು ಹೇಳ್ತಾ ಇದ್ದೆ, ನಮ್ಗಳಿಗೆ ನಾವಲ್ಲಿ ಅಷ್ಟು 30 ದಿನ ಎಲ್ಲ ಇದ್ದು ಆಕ್ಟ್ ಮಾಡಿರೋರ್ಗೆನೆ ಕೆಲವೊಂದ್ ಸೀನ್ಸ್ ಗಳು ನೆನಪಿಲ್ಲ, ಎಷ್ಟೊಂದು ಸಿನಿಮಾ ಕುತ್ಕೊಂಡ್ ನೋಡಿದ್ದು, ಕೆಲವೊಂದ್ ಪಾಯಿಂಟ್ಸ್ ಅಬ್ಸರ್ವೇಷನ್ ಮಾಡಿಲ್ಲ. ಬಟ್ ನೀವ್ ಅದೆಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡಿ ಪ್ರತಿಯೊಂದನ್ನು ಹೈಲೈಟ್ ಮಾಡಿದ್ರಿ. ಇದು ಉತ್ಪ್ರೇಕ್ಷೆ ಹೇಳ್ತಾ ಇಲ್ಲ ಸರ್, ಇಟ್ಸ್ ಲೈಕ್ ನೀವು ಹೊಸಬ್ರನ್ನ ಯಾವ ರೀತಿ ಕರ್ಕೊಂಡು ಹೋಗ್ತಿದ್ದೀರಾ, ಅವರಲ್ಲಿರೋ ಟ್ಯಾಲೆಂಟ್ ನಷ್ಟೇ ಯಾವ ತರ ಗುರುತಿಸ್ತಿದ್ದೀರಾ ಅಲ್ವಾ. ನಿಜವಾಗ್ಲೂ ನಾವೆಲ್ಲ ಧನ್ಯರು ಹೇಳ್ಬೇಕು ಅಂತಂದ್ರೆ. ನನಗೀಗ ನೋಡಮ್ಮ, ಇಲ್ಲಿ ಕಲೆಯಲ್ಲಿ ಯಾರು ದೊಡ್ಡವರು ಚಿಕ್ಕವರಿಲ್ಲ, ಕಲಾವಿದರೆಲ್ಲ ಕಲಾವಿದರೆ ಅಷ್ಟೇ. ಇಲ್ಲಿ ಯಾರು ಹೀರೋನು ಇಲ್ಲ, ಹೀರೋಯಿನ್ನು ಇಲ್ಲ. ಹೀರೋನು ಕಲಾವಿದರೆ, ಹೀರೋಯಿನ್ನು ಕಲಾವಿದರಿ. ನನಗೂ ವಯಸ್ಸಾಗತ್ತೆ, ನಿನಗೂ ವಯಸ್ಸಾಗತ್ತೆ, ನಾನು ಕಾಯಿಲೆ ಬೀಳ್ತೀನಿ, ನೀನು ಕಾಯಿಲೆ ಬೀಳ್ತೀನಿ ಅಲ್ವಾ. ಸೀರಿಯಸ್ಲಿ ಕರೆಕ್ಟ್ ಅಲ್ವಪ್ಪ? ಅದು ಬಿಟ್ಟು ಬೇರೆ ಏನು ಉಳ್ಕೊಳತ್ತೀವಿ? ವಯಸ್ಸಾದ್ಮೇಲೆ ಏನಾಗುತ್ತೆ, ಮನುಷ್ಯ ಅವನೆಂಥ ಮನುಷ್ಯ, ಗಂಡಾಗಲಿ ಹೆಣ್ಣಾಗಲಿ, ಒಂದು ಕೆಟ್ಟ ಸ್ಥಿತಿಗೆ ಬಂದು ಯಾರೂ ನೋಡೋಕ್ಕಾಗದ ಸ್ಥಿತಿಗೆ ಬಂದು ಹೊಟ್ಟೋಗ್ತೀವಿ. ಇದು ಎಲ್ಲ ಮನುಷ್ಯನ ಗುಣ. ಸೊ ಹಂಗಾಗಿ ಇವೆಲ್ಲ ಟೆಂಪ್ರರಿ. ಸತ್ಯ ಅದು. ಆಯ್ತಾ? ದಿಸ್ ಆಲ್ ಥಿಂಗ್ಸ್ ಆರ್ ಟೆಂಪ್ರರಿ. ಏನಂದರೆ ನಮಗೆ ನಾವು ಎಷ್ಟೋ ಜನಗಳ ಪೇಯ್ನ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಹಂಗಾಗಿ ನಮ್ಗೆ ಅದೊಂದು ಕೆಲಸ. ಕರೆಕ್ಟ್. ಆ ಕೆಲಸ ನಾವು ಶ್ರದ್ಧೆಯಿಂದ ಮಾಡ್ಬೇಕಷ್ಟೇ. ಅರ್ಥ ಆಯ್ತಪ್ಪ? ಈಗ ನಾನು ನಿಮ್ಗೆಲ್ಲ ಪೇಯ್ನ್ ನಾನು ಹೇಳ್ತೀನಿ ಅಂದರೆ ನನಗೆ ಅದು ಕೆಲಸ, ಅದಕ್ಕೆ ನಾನು ಹೀರೋ ಅಂತಾರೆ. ಬಟ್ ನಾನು ಕಲಾವಿದನೇ. ಮತ್ತು ಎಲ್ರಿಗೂ ಅಷ್ಟೇ, ಎಲ್ಲ ವಯಸ್ಸಿದ್ದಾಗ ಚೆನ್ನಾಗಿ ಕಾಣ್ತೀವಿ, ವಯಸ್ಸಾದ್ಮೇಲೆ ನೋಡೋಕ್ಕಾಗಲ್ಲ. ಆಮೇಲೆ ಒಂದು ಬ್ಯೂಟಿಫುಲ್ ಎಂಡ್ ಆಗುತ್ತೆ, ಗೊತ್ತಾ? ಅವಾಗ ಯಾವ ಹೀರೋಯಿನ್ ಇರಲ್ಲ, ಯಾವ ಹೀರೋಯಿನ್ನು ಇರಲ್ಲ, ಯಾವ ಸ್ಟಾರ್ಡಮು ಇರಲ್ಲ. ಉಳ್ಕೊಳ್ಳೋದು ಒಂದೇ ನಿನ್ನ ಕೆಲಸ. ಆ ಕೆಲಸ ಕಲಾವಿದನ ಕೆಲಸ ಏನು, ರೆಪ್ರೆಸೆಂಟ್ ಮಾಡೋದು. ಈಗ ಆನೆಸ್ಟಾಗಿ ಇಲ್ಲಿವರೆಗೂ ಮಾತಾಡಲಿಲ್ಲ, ಹೇಳ್ತೀನಿ, ದಯವಿಟ್ಟು ಯಾರೇ ಪ್ರೀತಿ ಮಾಡುವಂಥ ಲವರ್ಸ್ಗಳಿಗೆ ದಯಮಾಡಿ ತೊಂದರೆ ಕೊಡಬೇಡಿ ಯಾರೂ. ಅದು ತಾಯಿ ಆಗ್ಬೋದು, ತಂದೆ ಆಗ್ಬೋದು, ಸೋದರ ಮಾವ ಆಗ್ಬೋದು, ತಮ್ಮ ಆಗ್ಬೋದು. ಈ ಸಿನಿಮಾಲಿ ನಡೆಯುವಂಥ ಆ ಕೊನೆ ವಿಷಯ ನಾನು ಎಂಡಲ್ಲಿ ಮಾತಾಡ್ತೀನಿ, ಮತ್ತು ಎಲ್ಲರ ಬಗ್ಗೆನೂ ಮಾತಾಡ್ತಾ ತುಂಬ ಪೇನ್ಫುಲ್ ಅನಿಸುತ್ತೆ. ನೋಡ್ತಾ ಏನಯ್ಯ ಇದು, ನನ್ನ ಮನೇಲಿ ನಡೆದೋಯ್ತಲ್ಲಯ್ಯ, ನನ್ನ ಮನೇಲಿ ನಡಿಬಾರ್ದಯ್ಯ, ಅಥವಾ ಅಕ್ಕಪಕ್ಕದಲ್ಲಿ ನನ್ನ ಪರಿಚಯದ ಮನೇಲೂ ಆಗಬಾರ್ದಪ್ಪ ಇದು ಅನ್ನೋದು ಕರ್ಕೊಂಡು ಹೋಗ್ತಾ ಇರುತ್ತೆ. ಆ್ಯಸ್ ಇಟ್ ಈಸ್ ನಮ್ಮ ಇವ್ರು ಬರ್ತಾರೆ, ಸ್ವೀಟಿ ಅವರು. ಸ್ವೀಟಿ ಅವ್ರು ಬಂದಾಗ ದೇವರ ನನ್ನ ಕೈಗೆ ಸಿಕ್ಕಿದೆ, ಸಲಗಾಲಿ ಭೀಮಾಲ್ ಸಿಕ್ಕಿದ್ರೆ ಇಡೀ ಎದುರು ತುಂಬಾ ಥ್ಯಾಂಕ್ಸ್ ಸರ್. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಿರವ. ಎಲ್ರಿಗೂ ಮೊನ್ನೆ ಕೇಳಿದ್ರು, ಏನ್ ಸರ್ ಯಾರಿಗೂ ಐ ಲವ್ ಯು ಅಂದ್ಬಿಟ್ಟಿದ್ರೆ ಎಕ್ಸನಕ್ಕೆ ಅಂತೀರ. ನಿಮ್ಮ ಫ್ಯಾನ್ಸ್ ಎಲ್ಲರೂ ಮೆಸೇಜ್ ಮಾಡಿದ್ರು, ಅದು ನನಗೆ ತುಂಬಾ ಖುಷಿ ಆಯ್ತು ನಿಜವಾಗ್ಲೂ. ಇರ್ಲಿ ಮಾಸಿ, ನಾನು ನಿಮ್ಗೆ ಅವಾಗಲೇ ಹೇಳಿದೆ, ನಾನು ಬಿಫೋರ್ ಇದು ಆಗಕ್ಕಿಂತ ಮುಂಚೆ. ಸೊ ಯಾವುದನ್ನು ತಲೆಗೆ ತಗೊಳ್ತೀರಾ, ಆರಾಮಾಗಿ ಜಸ್ಟ್ ಎಂಜಾಯ್ ದ ಮೂಮೆಂಟ್ ಅಷ್ಟೇ. ಐ ಬಿಲೀವ್ ಇನ್ ದಟ್. ಯಾವಾಗ್ಲೂ ಮಿಕ್ಕಿದ್ಯಾವುದು ತೊಗೋಬೇಡಿ. ನಿಮ್ಮ ಪಾತ್ರದ ಬಗ್ಗೆ ಹೇಳ್ಬೇಕಾದ್ರೆ ನಾನು ಫಸ್ಟ್ ನೋಡ್ತಾ ಇದ್ದೆ, ಆಮೇಲೆ ನೀವು ಮನೆಗೆ ಬಂದು ಮಾತಾಡ ನಗು ನನ್ ಸಿಕ್ಕಾಗೋಯ್ತು ಅವಾಗಿಂದ. ಆಮೇಲೆ ನೀವು ಯಾವಾಗ ಇಂಟ್ರಾದ್ರು ನಗು ನನಗೆ. ಅದು ನಿಮಗೆ ಗೊತ್ತಿಲ್ದಂಗೆ ದೇವರು ಪ್ರತಿಯೊಬ್ಬರಲ್ಲೂ ಏನೋ ಶಕ್ತಿ ಕೊಡ್ತಾರೆ ಅನ್ನೋಕ್ಕೆ ಇವರ ಬೆಸ್ಟ್ ಎಕ್ಸಾಂಪಲ್. ಬೆಸ್ಟ್ ಎಕ್ಸಾಂಪಲ್. ನಿಮ್ಗೆ ಗೊತ್ತಿಲ್ಲ, ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53,
ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.